ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಅಜೀರ್ಣ ಆದಂತ ಸಂದರ್ಭದಲ್ಲಿ, GERD ಸಂದರ್ಭದಲ್ಲಿ ವಾಂತಿ ಬರುವಂತದ್ದು ಸಾಮಾನ್ಯ. ಒಂದ್ 2-3 ಸಲ ವಾಂತಿ ಆದ್ರೆ ತಕ್ಷಣಕ್ಕೆ ಅದು ಸರಿ ಹೋದ್ರೆ ಪರವಾಗಿಲ್ಲ. ಆದ್ರೆ ಪದೇ ಪದೇ ವಾಂತಿ ಬಂದಂತೆ ಆಗ್ತಾ ಇರುವಂತದ್ದು, ಇಡೀ ದಿನ ಅದೇ ಫೀಲಿಂಗ್ ಇರುವಂತದ್ದು, ನಾಸಿಯಾ ಅಂತ ಕರಿತೀವಿ. ಆ ಒಂದು ಸಂದರ್ಭದಲ್ಲಿ ನೀವು ಸರಳವಾಗಿ ಮನೆಯಲ್ಲೇ ಯಾವ ಪರಿಹಾರವನ್ನ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ವೀಕ್ಷಕರೇ, ಇಡೀ ದಿನ ವಾಂತಿ ಬಂದಂತೆ ಭಾಸವಾಗ್ತಾ ಇರುವಂತದ್ದು, ಗಂಟಲಿನಲ್ಲಿ ಹಲ್ಲುಜ್ಜುವಾಗ, ಬೆಳಿಗ್ಗೆ ಹಲ್ಲುಜ್ಜುವಾಗ ಗಂಟಲಿಗೆ ಬೆರಳು ಅಥವಾ ಬ್ರಷ್ ಟಚ್ ಆದ್ರೆ ವಾಂತಿ ಬಂದಂತೆ ಆಗುವಂತದ್ದು, ಇದೆಲ್ಲವೂ ಕೂಡ ಈ ಒಂದು ಮನೆ ಮದ್ದಿನಿಂದ ಪರಿಹಾರ ಆಗ್ತದೆ. ಅದ್ಯಾವುದು ಅಂತ ಅಂದ್ರೆ, ನೀವು ಹಸಿ ಈರುಳ್ಳಿ ರಸವನ್ನ ಪ್ರಿಪೇರ್ ಮಾಡ್ಕೋಬೇಕು. ಅರ್ಧ ಚಮಚದಷ್ಟು ಹಸಿ ಈರುಳ್ಳಿ ರಸ, ಅರ್ಧ ಚಮಚದಷ್ಟು ಹಸಿ ಶುಂಠಿ ರಸ, ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪ, ಇದನ್ನ ಮಿಶ್ರಣ ಮಾಡಿಕೊಂಡು ನೀವು ಆಗಾಗ ಅಂದ್ರೆ ಒಂದು 3 ತಾಸಿಗೊಮ್ಮೆ ಇದನ್ನ ತಿಂತಾ ಇರ್ಬೇಕು ಅಥವಾ ಕುಡಿತಾ ಇರ್ಬೇಕು. ಅರ್ಧ ಚಮಚದಷ್ಟು ಹಸಿ ಈರುಳ್ಳಿ ರಸ, ಅರ್ಧ ಚಮಚದಷ್ಟು ಹಸಿ ಶುಂಠಿ ರಸ ಮತ್ತು ಅರ್ಧ ಚಮಚದಷ್ಟು ಜೇನುತುಪ್ಪ. ಇದನ್ನ ಮಿಶ್ರಣ ಮಾಡಿಕೊಂಡು ಒಂದು 3-4 ಬಾರಿ ದಿನಕ್ಕೆ ಇದನ್ನ ನೀವು ಸೇವಿಸ್ತಾ ಬಂದಲ್ಲಿ ಇದು ನಿಮ್ಮ ಅಜೀರ್ಣದಿಂದ ಆಗಿದ್ದಂತ ವಾಂತಿಯನ್ನ ಸರಿ ಮಾಡ್ತದೆ. ವೀಕ್ಷಕರೇ, ಗರ್ಭಿಣಿಯರಲ್ಲಿ ಆಗುವಂತ ವಾಂತಿಗೆ ಈ ಒಂದು ಪ್ರಯತ್ನವನ್ನ ನೀವು ಮಾಡೋದು ಬೇಡ. ಅಜೀರ್ಣದಿಂದ ಯಾರಿಗೆ ಬೇರೆ ಸಂದರ್ಭಗಳಲ್ಲಿ ವಾಂತಿ ಆಗ್ತದೆ ಅಥವಾ ನಾಸಿಯಾ ಅಥವಾ ವಾಂತಿ ಬರುವಂತ ಭಾವನೆ ಇರ್ತದೆ, ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡಿ. ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಂಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.